ಒಳ ಮೀಸಲಾತಿ ಜಾರಿಗೆ ಸಚಿವ ಮಹದೇವಪ್ಪ ಅಡ್ಡಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಸಿ. ಮಹದೇವಪ್ಪ ಮನೆಗೆ ಮುತ್ತಿಗೆಗೆ ಯತ್ನಿಸಲಾಗಿದೆ. ಮುತ್ತಿಗೆಗೆ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಯತ್ನ ನಡೆದಿರೋದು. ಒಳ ಮೀಸಲಾತಿ ಜಾರಿಗೆ ಎಚ್.ಸಿ. ಮಹದೇವಪ್ಪ ಅಡ್ಡಿಯುಂಟು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಗೇನೆ ಮುತ್ತಿಗೆ ಹಾಕೋದಕ್ಕೆ ಅಂತ ಯತ್ನಿಸಿದ್ದಾರೆ ಒಳ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ. ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಳ ಮೀಸಲಾತಿ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನೀವೇ ಡಿಸೈಡ್ ಮಾಡಿ ಅಂತ ಆಯಾ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷೆ ಕೂಡ ಆಗಿತ್ತು ತರಾತುರಿಯಲ್ಲಿ. ಬಟ್ ಈ ಒಂದು ಒಳ ಮೀಸಲಾತಿ ಕೊಡೋದ್ರ ಬಗ್ಗೆ ಮಹದೇವಪ್ಪ ಅವರೇ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಸಮಿತಿ ಕಡೆಯಿಂದ ಆಗಿರೋ ಪ್ರತಿಭಟನೆ ಇದೆ. ಒಳ ಮೀಸಲಾತಿಯನ್ನು ನಿರ್ಲಕ್ಷ್ಯ ಮಾಡತಕ್ಕಂಥ ಮಾಧ್ಯಮಗಳು 19ನೇ ತಾರೀಕು ಒಳ ಮೀಸಲಾತಿನ ಸರ್ಕಾರ ಒಳ ಮೀಸಲಾತಿ ನೀಡತಕ್ಕಂಥ ಎಲ್ಲ ಅಂಶಗಳನ್ನ ಉದ್ದೇಶಪೂರ್ವಕವಾಗಿ ಮಹದೇವಪ್ಪ ಮತ್ತು ಅವರ ಅಧಿಕಾರಿಗಳು ಮಾದಿಗರ ನಿರ್ಲಕ್ಷ್ಯ ಮಾಡುವಂತ ನಿಟ್ಟಿನಲ್ಲಿ ಆ ಉದ್ದೇಶಪೂರ್ವಕವಾಗಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಆಯುಕ್ತರು ಎಲ್ಲರೂ ಮಾದಿಗರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಜಾರಿ ಆಗಬೇಕು. ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ಮಹದೇವಪ್ಪನವರು ರಾಜೀನಾಮೆ ಪಡಿಬೇಕು. ಆಸ್ಪತ್ರೆ ಹೋಗ್ಯಾರಂತ ಬಹುಶಃ ಇನ್ನ 1 hour 2 hour ಆಗುತ್ತೆ. ಆಮೇಲೆ ಅವ್ರನ್ನ ಭೇಟಿಯಾಗಿ ಒಳಸ್ಮಿತ ಈಗ ಏನು ಮಾಡಿದಾರ ಅದ್ರಿಗೆ ಇನ್ನೊಂಥ ಲೋಪದೋಷಗಳು ಸರಿಪಡಿಸ್ಬೇಕಂತ ಅವ್ರನ್ನ ಮಾತಾಡ್ಬೇಕಂತ ಬಂದೀವಿ. ಬಹುಶಃ ಅವ್ರು ಇಲ್ಲ, ರಾಜಕೀಯವಾಗಿ ಕೊಡಬೇಕು ಮತ್ತು ಈ STPದಾಗ ಸಮಾನ ಕೊಡಬೇಕು. ಈ 6 ಏನಾಗ್ಯದ ಅದ್ರ ಪ್ರಕಾರ ಕೊಡಬೇಕು. ಇನ್ನೊಂದು ಅದ್ರ ಸರಿ ಸಾಮಾಜಿಕ ಮತ್ತು